ಹಲೋ, ಶರಣಾಮೃತ ಚಾನಲ್ಗೆ ಸ್ವಾಗತ. ನಮ್ಮ ಮನೆಯಲ್ಲಿ ಇವತ್ತು ಮಿರ್ಚಿ ಬಜ್ಜಿ ಮಾಡೀವಿ. ಕಡ್ಲೆ ಹಿಟ್ಟು ಒಂದು, ನೀರು ದೀಡು, ಆಮೇಲೆ ಸ್ವಲ್ಪ ಖಾರದ ಪುಡಿ ಇಲ್ಲ, ಚಿಟಿಕೆ ಉಪ್ಪು, ಚಿಟಿಕೆ ಇಲ್ಲ ಸ್ವಲ್ಪ ಒಂದು ಚಮಚ ಉಪ್ಪು, ಆಮೇಲೆ ಸೋಡಾ ಕಲಸಿ ಸ್ವಲ್ಪ ಹೊತ್ತು ಇಡಬೇಕು. ಅಜ್ವಾನ್ ಹಾಕಿದ್ರೂ ಚಂದ ಆಗ್ತದ. ಆಮೇಲೆ ಇದು ಎಣ್ಣೆ ಕಾಯ್ಲಕ್ಕಿಟ್ಟು ಸ್ವಲ್ಪ ನೆನಿಬೇಕು. ಹಿಟ್ಟು ಒಂದು 10-15 ಮಿನಿಟ್ ಹಿಟ್ಟು ನೆನಿತು ಅಂದ್ರೆ ಉಬ್ಬುತ್ತಾವ. ಅದು ಎಣ್ಣೆ ಕಾಯ್ಲಕ್ಕಿಟ್ಟು ಒಂದೊಂದಾಗಿ ಸ್ವಲ್ಪ ಕೆಂಪು ಮೂಡ್ ಕರಿಬೇಕಿಲ್ಲ ಅಂದ್ರೆ ಹಸಿ ಇರ್ತಾವ ಒಳಗ. ಹಸಿ ಕೆಂಪು ಮೂಡ್ ಕರೆದ್ರೆ ಉಬ್ಬುತ್ತಾವನು. ಒಂದೊಂದಾಗಿ ಕರೆದ್ರೆ ಭಾಳ ಚಲೋ ಆಗ್ತಾವ. 2-3 ಹಾಕಿದ್ರೆ ಚಲೋ ಆಗಲ್ಲ. ಒಂದೊಂದಾಗಿ ಕರೆದ್ರೆ ಎಣ್ಣೆಯಾಗ ಮುಣಗ್ಬೇಕು ಪೂರ್ತಿ ಅವು. ಅಷ್ಟು ಎಣ್ಣೆ ಹಾಕ್ಬೇಕು. ಸ್ವಲ್ಪ ಎಣ್ಣೆ ಹಾಕಿದ್ರೆ ಇದು ಆಗಲ್ಲ, ಉಬ್ಬಲ್ಲ. ಅವು ಮುಣಗಷ್ಟು ಎಣ್ಣೆ ಹಾಕರೆ ಉಬ್ಬುತ್ತಾವ. ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಸಪ್ಪನು ಹಾಕಿದ್ರೆ ಹುಡುಗರೆಲ್ಲ ತಿಂದ್ರೂ ಏನೋ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಖಾರ ಇದ್ದೀವಿ ಹಾಕ್ಬೇಡ್ರಿ. ಖಾರ ಇದ್ದೀವಿ ಹಾಕಿದ್ರೆ ಹುಡುಗರಿಗೆ ತಿನ್ನೋಕೆ ಆಗಲ್ಲ. ಹುಡುಗರಿಗೇನು ದೊಡ್ಡವರಿಗೇನು ಮೆಣಸಿನ್ಕಾಯಿ ಕಡ್ದು ತಿಂದ್ರೆ ಸ್ವಲ್ಪ ಹೊಟ್ಟೆ ಎಲ್ಲ ಇದು ಆಗ್ತದ. ಅದಕ್ಕೆ ಸ್ವಲ್ಪ ಎಳೆ ಇದ್ದೀವಿ ಚಂದ ಉದ್ದುದ್ದನು ಹಾಕಿ ಮಾಡಿದ್ರೆ ಚಲೋ ಆಗ್ತದ. ಇಲ್ಲದ್ರೆ ಅವು ಸಪ್ಪನ್ನೇ ಬರ್ತಾವಲ್ಲ ಪೂರ್ತಿ, ಅವು ಹಾಕ್ರೂ ನಡೀತಾವ. ಅವು ಮಿರ್ಚಿ ಬಜ್ಜಿ ಹಾಕೋ ಬಜ್ಜಿ ಮೆಣಸಿನ್ಕಾಯಿನೇ ಬೇರೆ ಇರ್ತಾವ. ಅವು ತಂದು ಹಾಕ್ರೂ ನಡೀತದ. ಚಲೋ ಟೇಸ್ಟಿ ಇರ್ತಾವ. ತಿಂದ್ರೂ ಭಾಳ ಚಲೋ ಆಗ್ತದ. ಅದು ನೋಡಿ ಹಸಿ ಇದ್ದಾಗ ತೆಗಿಬೇಡ್ರಿ. ಹಸಿ ಇದ್ದಾಗ ತೆಗೆದ್ರೆ ಒಳಗೆ ಹಿಟ್ಟು ಇರ್ತದ. ಹಂಗೆ ಅದು ಇದು ಹಾಕಿರ್ತೇವಲ್ಲ, ಸೋಡಾ ಹಾಕಿರ್ತೇವಲ್ಲ, ಉಬ್ಬುತ್ತದ. ಹಿಟ್ಟು ಜಾಸ್ತಿ ಇರ್ತದ ಒಳಗೆ. ಸ್ವಲ್ಪ ಮೀಡಿಯಮ್ ಇಡ್ಬೇಕು ಒಲಿ. ಮೀಡಿಯಮ್ ಇಟ್ಟು ಕರೆದ್ರೆ ಸಾವಕಾಶ ಕರೆದ್ರೆ ಸ್ವಲ್ಪ ಇದು ಚಲೋ ಬೈತಾವ. ಇಲ್ದ್ರೆ ಬೈಯಲ್ಲ. ಅವು 2-3 ಹಾಕಿದ್ರೆ ಮಾತ್ರ ಇದು ಆಗಲ್ಲ ನೋಡ್ರಿ. ಒಂದೊಂದು ಹಾಕಬೇಕು. ಎಣ್ಣೆಗೆ ಮುಣಗಿದ್ರೆ ಭಾಳ ಚಲೋ ಆಗ್ತಾವ. ಮುಣಗ್ಲಿಲ್ಲ ಅಂದ್ರೆ ಚಲೋ ಆಗಲ್ಲ. ಹೌದು, ಟೇಸ್ಟಿ ಇದಕ್ಕೆ ಮೆಣಸಿನ್ಕಾಯಿಗೆ ಸ್ವಲ್ಪ ಟೇಸ್ಟಿ ಬರ್ತಾವ. ಮೆಣಸಿನ್ಕಾಯಿ ಕಡಿತೀವಲ್ಲ, ಕಡ್ದು ತಿಂದ್ರೆ ಟೇಸ್ಟಿ ಹತ್ತಾವ. ಆ ಮೆಣಸಿನ್ಕಾಯಿ ತಿಲಿಲ್ಲ ಅಂದ್ರೆ ಟೇಸ್ಟಿ ಹತ್ತಲ್ಲ. ಆ ಮೆಣಸಿನ್ಕಾಯಿ ಸಿಗ್ತಾವ ಮಾರ್ಕೆಟ್ನಾಗ. ಆ ಮೆಣಸಿನ್ಕಾಯಿ ತಂದು ಕರೆದು ಅದು ಮಾಡಿ ನೋಡ್ರಿ, ಚಲೋ ಆಗ್ತಾವ. ಆಮೇಲೆ ಇಲ್ದ್ರೆ ಕಟ್ ಮಾಡಿ ಇನ್ನೊಂದ್ಸಲ ಕರೆದ್ರೂ ಚಲೋ ಆಗ್ತಾವ. ಅದು ಹಾಕಿ ಸ್ವಲ್ಪ ಬೇಯಿಸೋದು ಸ್ವಲ್ಪ ಕಡಿಮೆ ಬೇಯಿಸಿ ಕಟ್ ಮಾಡಿ ಕರಿಬೇಕು. ಅದನ್ನು ಚಲೋ ಆಗ್ತದ. ಅದನ್ನು ಟೇಸ್ಟಿ ಹತ್ತಾವ. ಆ ಮೆಣಸಿನ್ಕಾಯಿ ತಿಲ್ಲಕ್ ಬರ್ತದ. ಮೆಣಸಿನ್ಕಾಯಿ ಪೂರ್ಣ ಇದು ಆಗಿಬಿಡ್ತದೆ, ಕೆಂಪಾಗಿ ಬಿಡ್ತದ. ಒಳಗ ಎಣ್ಣೆ ಹೋಗ್ತದ ಅದ್ರಾಗೆಲ್ಲ. ಅದನ್ನು ಟೇಸ್ಟಿ ಹತ್ತದ. ಹಂಗೂ ಮಾಡಿದ್ರೆ ಚಲೋ ಆಗ್ತದ ನೋಡ್ರಿ. ಬೇಯಿಸೋದು ಮಾತ್ರ ಭಾಳ ಚಲೋ ಬೇಯಿಸ್ಬೇಕು. ಇಲ್ದ್ರೆ ಇದು ಆಗಲ್ಲ. ಹಿಟ್ಟಿರ್ತದ ಒಳಗೆ. ಹಿಟ್ಟಿತ್ತಂದ್ರೆ ಚಲೋ ಹತ್ತಲ್ಲ. ಅದು ಸೋಡಾ ಹಾಕಿರ್ತೇವಲ್ಲ, ಸೋಡಾ ಹಾಕಿದಕ್ಕೆ ಉಬ್ಬುತ್ತದ. ಕರಿಯೋದು ಮಾಡೋದು ಭಾಳ ಚಲೋ ಮಾಡ್ಬೇಕು ನೋಡ್ರಿ. ಅದು ಕರಿಯೋದು ಸ್ವಲ್ಪ ಒಲಿ ಸಣ್ಣ ಇಟ್ಟು ಕರೆದ್ರೆ ಚಲೋ ಆಗ್ತಾವ. ಒಲಿ ಜೋರಿಟ್ಟು ಕರೆದ್ರೆ ಒಳಗೆ ಬೈಯಲ್ಲ. ಮ್ಯಾಲ ಅಷ್ಟೇ ಬೈತಾವ, ಒಳಗೆ ಬೈಯಲ್ಲ. ಹಂಗೆ ಇರ್ತವ. ಅದು ಹಿಟ್ಟು ಕಲಸಿ ಸ್ವಲ್ಪ ಹೊತ್ತು ಇಡ್ರಿ, ನೆನಪಿಟ್ಟು ನೋಡ್ರಿ. ವಿಡಿಯೋ ನೋಡಿದ್ರೆ ಗೊತ್ತಾಗ್ತದ. ಅದು ಹಿಟ್ಟು ಸ್ವಲ್ಪ ಹೊತ್ತು ಇಟ್ರಿ ಅಂದ್ರೆ ಉಬ್ಬುತ್ತಾವ ಟೇಸ್ಟಿ ಬರ್ತಾವ. ಹಿಂಗೆ ಒಳಗೆಲ್ಲ ಇದು ಆಗ್ತದೆ ಹಿಟ್ಟು. ಧನ್ಯವಾದಗಳು.